ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸಾಕಷ್ಟು ಸಾರ್ವಜನಿಕರಿಂದ ದೂರುಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಬೆಳಿಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕಚೇರಿಗೆ ದಿಢೀರ್ ಭೇಟಿ ನೀಡಿದರು. ಕಚೇರಿ ಪ್ರಾರಂಭವಾಗುವ ಬೆಳಿಗ್ಗೆ 10 ಗಂಟೆಗೆ ಅವರು ಕಚೇರಿಗೆ ಬಂದಿದ್ದು, ಆದರೆ ಕಚೇರಿಯಲ್ಲಿ ಒಂದಿಬ್ಬರು ಬಿಟ್ಟರೆ ಇತರೆ ಯಾವ ಸಿಬ್ಬಂದಿಯೂ ಕಚೇರಿಗೆ ಆಗಮಿಸಿರಲಿಲ್ಲ. ಮುಖ್ಯವಾಗಿ ಕಚೇರಿಯ ಮುಖ್ಯ ಅಧಿಕಾರಿ ಸಬ್ ರಿಜಿಸ್ಟರ್ ಬಂದಿರಲಿಲ್ಲ. ಇದನ್ನು ಗಮನಿಸಿದ ಸಚಿವರು ಸಿಬ್ಬಂದಿಯನ್ನು ತರಾಟೆಗೆ ಯಾವಾಗ ಸಬ್ ರಿಜಿಸ್ಟರ್ ಕೆಲಸಕ್ಕೆ ಬರೋದು? ಜನ ಬಂದ್ಮೇಲೆ ನೀವು ಬರೋದಾ? ನಾನು ಎಲ್ಲಿಯೋ ಕುಳಿತು ಕೇಳುತ್ತಿಲ್ಲ, ನಿಮ್ಮ ಕಚೇರಿಯಲ್ಲಿ ಕುಳಿತು ಕೇಳ್ತಾ ಇದ್ದೀನಿ. ಎಲ್ಲಿ ನಿಮ್ಮ ಸಬ್ ರಿಜಿಸ್ಟರ್? ಜನರು ಬಂದು ಕಾಯ್ತಾ ಇರಬೇಕು, ಆಗ ನಿಮ್ಮ ಪ್ರವೇಶ ಅಲ್ವಾ? ನೀವು ಪಾಳೆಗಾರರು, ರಾಜರು. ಜನರು ಬಂದು ಕಾದ ನಂತರ ನೀವು ಬರೋದು ಎಂದು ತರಾಟೆಗೆ ತೆಗೆದುಕೊಂಡರು. ನಂತರ ತಹಸೀಲ್ದಾರ್ ಹಾಗೂ ಎಸಿ ಕಚೇರಿ ಸಿಬ್ಬಂದಿ ಹಾಜರಾತಿ ಗಮನಿಸಿ ತರಾಟೆ ತೆಗೆದುಕೊಂಡರು. ಇಲ್ಲ, ನಾನು ದೊಡ್ಡಬಳ್ಳಾಪುರ ತಾಲೂಕು ಆಫೀಸಲ್ಲಿ ಭೇಟಿ ಕೊಟ್ಟಿದ್ದೇನೆ. 10:30 ಆದರೂ ಕೂಡ ಬಹುತೇಕ 90% ಅಧಿಕಾರಿಗಳು ಇನ್ನೂ ಕಚೇರಿಗೆ ಬಂದೇ ಇಲ್ಲ. ಇನ್ನೂ ಕೆಲವು 10:45, 11 ಗಂಟೆ ಆದರೂ ಕೆಲವು ಆಫೀಸ್ ಇನ್ನೂವರೆಗೂ ಕೂಡ ಓಪನ್ ಆಗಿಲ್ಲ. ವ್ಯವಸ್ಥೆ ಅವ್ಯವಸ್ಥೆ ಕಣ್ಣಿಗೆ ಕಾಣ್ತಾ ಇದೆ. ಅದನ್ನು ನಾವು ಮುಚ್ಚಿಟ್ಟು ಮಾತಾಡಿದರೆ ನಮಗೆ ಶೋಭೆ ತರೋದಿಲ್ಲ. ಎಲ್ಲೋ ಒಂದು ಕಡೆ ಭಾಳ ಬೇಜವಾಬ್ದಾರಿತನ ಆಡಳಿತ ವ್ಯವಸ್ಥೆಯಲ್ಲಿ ಎದ್ದು ಕಾಣ್ತಾ ಇದೆ. ಅದಕ್ಕೆ ಈಗ ಜಿಲ್ಲಾಧಿಕಾರಿಗಳು ಗೊತ್ತಾದ ತಕ್ಷಣ ಅವರು ಇಲ್ಲಿಗೆ ಬಂದಿದ್ದಾರೆ. ಆದರೆ ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಇನ್ನೂವರೆಗೂ ಬಂದಿಲ್ಲ. ನಾನು ಬೆಂಗಳೂರಿಂದ ಬಂದಿದ್ದೇನೆ, ಜಿಲ್ಲಾಧಿಕಾರಿಗಳು DC ಆಫೀಸಿಂದ ಅವರು ಇಲ್ಲಿಗೆ ಬಂದಿದ್ದಾರೆ, DC ಆಫೀಸ್ಗೆ ಹೋಗಿ ಇಲ್ಲಿಗೆ ಬಂದಿದ್ದಾರೆ. ಆದರೆ ಇಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿಗೆ ಇನ್ನೂ ಇಷ್ಟೊತ್ತಾದರೂ ಕೂಡ ಕಚೇರಿಗೆ ಬರೋದಕ್ಕೆ ಪುರ್ಸೊತ್ತಾಗಿಲ್ಲ. ಜನ ಬಂದಿದ್ದಾರೆ, ಜನ ಕಾಯ್ತಾ ಇದ್ದಾರೆ, ಕೆಲಸಗಳಾಗಬೇಕು. ಆದರೆ ಅಧಿಕಾರಿಗಳೇ ಇಲ್ಲಿ 90% ಬಂದಿಲ್ಲ. ನಾನು ಬಂದ ಮೇಲೆ ಒಂದು 4 ಜನ ಬಂದು ನನ್ನ ಮುಂದೆನೇ ಅಟೆಂಡೆನ್ಸ್ಗೆ ರಿಜಿಸ್ಟ್ರಿಗೆ ಇದು ವಾಸ್ತವಾಂಶ. ಇದನ್ನು ನಾನು ಮುಚ್ಚಿಟ್ಟು ಮಾತಾಡ್ಬೋದು, ಆದರೆ ಮುಚ್ಚಿಟ್ಟು ಮಾತಾಡಿದರೆ ನನ್ನ ಆತ್ಮವಂಚನೆ ಆಗುತ್ತೆ. ಒಂದು ರೀತಿ ಸರ್ಕಾರದ ವ್ಯವಸ್ಥೆಯಲ್ಲಿ ಜನಗಳ ಕೆಲಸಕ್ಕೆ ಯಾವ ರೀತಿ ಆದ್ಯತೆ ನಾವು ಕೊಡಬೇಕು ಅದು ಇಲ್ಲಿ ಕಾಣ್ತಾ ಇಲ್ಲ. ಕೆಲವು ಅಧಿಕಾರಿಗಳಿಗೆ ಏನಾಗಿದೆ, ಎಲ್ಲರಿಗೂ ಅಲ್ಲ, ಒಳ್ಳೆ ಕೆಲಸ ಮಾಡೋರು ಸುಮಾರು ಜನ ಇದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಸರ್ಕಾರದ ಕೆಲಸ ಜನತಾ ಕೆಲಸ, ಜನಾರ್ದನ ಕೆಲಸ ಅಂತ ಮಾಡೋರು ಇದ್ದಾರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.